ಒಂದು ಹೆಣ್ಣಿನ ಮೌನದ ಹಿಂದೆ ನೋವಿರಬಹುದು, ಆದರೆ ಅವಳ ಸಿಟ್ಟಿನ ಹಿಂದೆ ಒಂದು ಇತಿಹಾಸವೇ ಇರುತ್ತದೆ. ಅಂದು ಮಹಾಕಾಳಿ ಅಬ್ಬರಿಸಿದ್ದು ಕೇವಲ ಸಂಹಾರಕ್ಕಲ್ಲ, ಅಧರ್ಮದ ವಿರುದ್ಧದ ಆಕ್ರೋಶಕ್ಕೆ. ಆದರೆ ಆ ಕ್ರೋಧ ಜಗತ್ತನ್ನೇ ಸುಡಲು ಬಂದಾಗ ಜಗತ್ತಿನ ರಕ್ಷಕ ಶಿವ ಮಾಡಿದ್ದೇನು? ಇಂದಿನ ದಾಂಪತ್ಯಕ್ಕೆ ಇದರಲ್ಲಿ ಅಡಗಿರುವ ರಹಸ್ಯವೇನು? ಅಂದು ರಕ್ತಬೀಜಾಸುರನ ಅಟ್ಟಹಾಸ ಮಿತಿಮೀರಿತ್ತು. ಅವನ ರಕ್ತದ ಪ್ರತಿ ಹನಿಯಿಂದ ಸಾವಿರಾರು ಅಸುರರು ಹುಟ್ಟುತ್ತಿದ್ದರು. ಆಗ ಪಾರ್ವತೀದೇವಿ ಮಹಾಕಾಳಿಯಾಗಿ ಅವತರಿಸಿದಳು. ಅವಳು ರಕ್ತವನ್ನೆಲ್ಲ ಕುಡಿದು ಅಸುರರನ್ನು ಸಂಹರಿಸಿದಳು. ಆದರೆ ರಕ್ತದ ರುಚಿ ಮತ್ತು ಯುದ್ಧದ ಆವೇಶ ಅವಳನ್ನು ನಿಯಂತ್ರಣ ಮೀರುವಂತೆ ಮಾಡಿತು. ಅವಳು ಗೆದ್ದ ಸಂಭ್ರಮದಲ್ಲಿ ಮಾಡುತ್ತಿದ್ದ ನೃತ್ಯ ಭೂಮಿಯನ್ನು ನಡುಗಿಸಿತು. ಅವಳ ಸಿಟ್ಟು ಅಧರ್ಮದ ಮೇಲಿದ್ದರೂ ಆ ಜ್ವಾಲೆ ಇಡೀ ಸೃಷ್ಟಿಯನ್ನೇ ಅಪೋಷಣ ತೆಗೆದುಕೊಳ್ಳುವ ಹಂತಕ್ಕೆ ತಲುಪಿತ್ತು. ದೇವತೆಗಳೆಲ್ಲ ಭೀತಿಯಿಂದ ಕೈಲಾಸಕ್ಕೆ ಓಡಿದರು. ದೇವತೆಗಳು ಕೇಳಿಕೊಂಡರು, ಪ್ರಭು, ಈ ಆವೇಶ ತಣ್ಣಗಾಗದಿದ್ದರೆ ಪ್ರಕೃತಿ ಉಳಿಯುವುದಿಲ್ಲ. ಶಿವನಿಗೆ ಗೊತ್ತಿತ್ತು, ಸಿಟ್ಟನ್ನು ಸಿಟ್ಟಿನಿಂದ ಗೆಲ್ಲಲು ಸಾಧ್ಯವಿಲ್ಲ. ಅಹಂಕಾರವನ್ನು ಅಹಂಕಾರದಿಂದ ಎದುರಿಸಿದರೆ ವಿನಾಶ ಖಂಡಿತ. ಕಾಳಿ ಬರುತ್ತಿದ್ದ ದಾರಿಯಲ್ಲಿ ಶಿವ ಯಾವುದೇ ಆಯುಧವಿಲ್ಲದೆ, ಯಾವುದೇ ಅಹಂಕಾರವಿಲ್ಲದೆ ಮಲಗಿದ. ಅವಳು ಆವೇಶದಲ್ಲಿ ತನ್ನ ಪತಿಯೇ ಕೆಳಗೆ ಮಲಗಿದ್ದಾನೆಂದು ನೋಡದೆ ಅವನ ಎದೆಯ ಮೇಲೆಯೇ ಪಾದವಿಟ್ಟಳು. ಆ ಸ್ಪರ್ಶ ಆ ಕ್ಷಣದಲ್ಲಿ ಅವಳಿಗೆ ಅರಿವಾಯಿತು, ತನ್ನ ಸರ್ವಸ್ವವಾದ ಮಹಾದೇವನ ಮೇಲೆಯೇ ನಾನು ಪಾದವಿಟ್ಟೆ ಎಂದು. ಅವಳ ನಾಲಿಗೆ ಹೊರಬಂತು, ಕಣ್ಣಲ್ಲಿ ಪಶ್ಚಾತ್ತಾಪದ ನೀರು ತುಂಬಿತು. ಈ ಕತೆ ಕೇವಲ ಪುರಾಣವಲ್ಲ, ಇದು ಪ್ರತಿ ಮನೆಯ ಕತೆ. ಇಂದಿನ ದಿನಗಳಲ್ಲಿ ಹೆಣ್ಣು ಮಹಾಕಾಳಿಯಾಗುವುದು ಸುಲಭ. ಸಂಸಾರದ ಜವಾಬ್ದಾರಿ, ಮಕ್ಕಳ ಚಿಂತೆ, ಆರ್ಥಿಕ ಒತ್ತಡ ಮತ್ತು ಹಾರ್ಮೋನ್ ಬದಲಾವಣೆಗಳಿಂದ ಅವಳು ಸುಸ್ತಾಗಿರುತ್ತಾಳೆ. ಆ ಸುಸ್ತು ಸಿಟ್ಟಾಗಿ ಹೊರಬರುತ್ತದೆ. ಗಂಡಂದಿರೇ ಕೇಳಿ, ಅವಳು ನಿಮ್ಮ ಮೇಲೆ ಕಿರ್ಚುವಾಗ ನೀವು ಎದುರು ಉತ್ತರ ಕೊಟ್ಟು ನಾನು ಗಂಡ ಎಂದು ಅಹಂಕಾರ ತೋರಿಸಿದರೆ ಅಲ್ಲಿ ಯುದ್ಧ ಶುರುವಾಗುತ್ತದೆ. ಆದರೆ ಆ ಕ್ಷಣ ನೀವು ಮೌನವಾಗಿ ಶಿವನಂತೆ ಅವಳ ಸಿಟ್ಟನ್ನು ನುಂಗಿ ನೋಡಿ. ಅವಳ ಆವೇಶ ತಣ್ಣಗಾದ ಮೇಲೆ ಅವಳು ನಿಮ್ಮ ಪಾದದ ಬಳಿ ಬಂದು ನನ್ನನ್ನು ಕ್ಷಮಿಸು ಎಂದು ಕಣ್ಣೀರಿಡುತ್ತಾಳೆ. ಅವಳು ನಿಮ್ಮನ್ನು ಮೊದಲಿಗಿಂತ 10 ಪಟ್ಟು ಹೆಚ್ಚು ಪ್ರೀತಿಸುತ್ತಾಳೆ. ಬನ್ನಿ, ಇಂದಿನಿಂದ ಒಂದು ಶಪಥ ಮಾಡೋಣ. ಗಂಡಂದಿರಾದ ನಾವು ನಮ್ಮ ಈಗೋ ಅಥವಾ ಅಹಂಕಾರವನ್ನು ಬದಿಗಿಟ್ಟು ಮನೆಯಲ್ಲಿ ಶಾಂತಿ ತರುವ ಮಹಾದೇವನಾಗೋಣ. ಅವಳ ಮೂಡ್ ಸ್ವಿಂಗ್ಸ್ಗಳನ್ನು ಪ್ರೀತಿಯಿಂದ ಗೆಲ್ಲೋಣ. ನಿಮ್ಮ ಸಂಸಾರ ಆ ಶಿವಪಾರ್ವತಿಯರ ಪುಣ್ಯ ಕಥೆಯಂತಾಗಲಿ. ಕಷ್ಟ ಬರಲಿ, ಸುಖ ಬರಲಿ, ನಿಮ್ಮ ಕೊನೆಯ ಉಸಿರಿರುವವರೆಗೂ ಪರಸ್ಪರ ಗೌರವದಿಂದ, ಶ್ರದ್ಧೆಯಿಂದ ಬಾಳಿ. ನಿಮ್ಮ ಪ್ರೀತಿ ಅಮರವಾಗಿರಲಿ. ನಿಮ್ಮ ಮನೆಯಲ್ಲೂ ದೈವಿಕ ಶಾಂತಿ ಮತ್ತು ನೆಮ್ಮದಿ ನೆಲೆಸಲು ನಮ್ಮ ಅಮೆಜಾನ್ ಆದ್ಯ ಡಿವೋಷನಲ್ ಸ್ಟೋರ್ಗೆ ಒಮ್ಮೆ ಭೇಟಿ ನೀಡಿ. ಅಲ್ಲಿ ನಿಮಗಾಗಿ ಸುಂದರವಾದ ಮೂರ್ತಿಗಳು ಮತ್ತು ದೈವಿಕ ಪರಿಕರಗಳು ಲಭ್ಯವಿದೆ. ಲಿಂಕ್ ಬಯೋನಲ್ಲಿದೆ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ದರೆ ದಯವಿಟ್ಟು ನಮ್ಮನ್ನು ಫಾಲೋ ಮಾಡಿ. ಈ ಪವಿತ್ರ ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ, ವಿಶೇಷವಾಗಿ ಎಲ್ಲ ದಂಪತಿಗಳಿಗೆ ಶೇರ್ ಮಾಡಿ. ಪ್ರೀತಿ ಹಂಚಿ, ಬೆಳೆಸಿ. ಧನ್ಯವಾದಗಳು. ಹರ ಹರ ಮಹಾದೇವ್.